ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ. ಇಷ್ಟ ಆಯ್ತಾ? ತುಂಬ ಇಷ್ಟ. ರಾಧಿಕಾ ಮೇಡಮ್ ಅವ್ರ ಆ್ಯಕ್ಟಿಂಗ್ ಹೇಗಿತ್ತು ಮೇಡಮ್? ಅದು ಹೇಳ್ತಿದ್ದೀರಲ್ಲ, ತುಂಬ ಚೆನ್ನಾಗಿದೆ. ಹೇಗಿತ್ತು? ಐ ಥಿಂಕ್ ಇಟ್ಸ್ ವೆರಿ ಡಿಫ್ರೆಂಟ್ ಕಾನ್ಸೆಪ್ಟ್. ತುಂಬ ಚೆನ್ನಾಗಿದೆ. ಟೆಕ್ನಿಕಲಿ ಇಟ್ ಇಸ್ ವೆರಿ ನೈಸ್, ವೆರಿ ವೆಲ್ ಡನ್. ಥ್ಯಾಂಕ್ ಯು. ಸೂಪರ್ ಆಗಿದೆ. ಏನು ಇಷ್ಟ ಆಯಿತು? ಏನು ಇಷ್ಟ ಆಯಿತು? ರಾಧಿಕಾ ಆ್ಯಕ್ಟಿಂಗ್ ಸಕ್ಕತ್ತಾಗಿದೆ, ಮೇಕಪ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರಮೇಶ್ ಸರ್ ಅವ್ರ ಆ್ಯಕ್ಟಿಂಗು? ಅವ್ರ ಆ್ಯಕ್ಟಿಂಗ್ ಅಂತೂ ಹೇಳಂಗೇ ಇಲ್ಲ, ಸಕ್ಕತ್ತಾಗಿ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಸರ್ ತುಂಬ ಚೆನ್ನಾಗಿದೆ ಪಿಕ್ಚರ್. ರಾಧಿಕಾ ಮೇಡಮ್ ತುಂಬ ಚೆನ್ನಾಗಿ ಮಾಡೋರು, ನೋಡ್ಬೋದು. ನಮ್ಮ ಮಕ್ಕಳೆಲ್ಲ ಕೂತ್ಕೊಂಡು ನೋಡ್ಬೋದು. ಓಕೆ ಸರ್, ಸಿನಿಮಾ ಹೇಗಿದೆ? ಗ್ಯಾರಂಟಿ 100 ಡೇಸ್ ಫಿಕ್ಸ್. ಏನು ಇಷ್ಟ ಏನು ಸಮಸ್ಯೆ ಇಲ್ಲ. ಮೇಡಮ್ನವ್ರ ಡ್ಯಾನ್ಸ್ ಇದೆಯಲ್ಲ ಫುಲ್ ಸೀರಿಯಸ್, ಓಕೆ ತುಂಬ ಚೆನ್ನಾಗಿದೆ ಮೂವಿ. ಓಕೆ ಹೌದು, ಎಕ್ಸ್ಟ್ರಾಡಿನರಿ, ಹಾಂ ಸೂಪರ್ ಆಗಿದೆ. ಹೌದು, ಓಕೆ ಸರ್, ಥ್ಯಾಂಕ್ ಯು. ಚೆನ್ನಾಗಿದೆ. ಏನು ಇಷ್ಟ ಆಯಿತು? ರಾಧಿಕಾ ಮೇಡಮ್ ಅವರ ಆ್ಯಕ್ಟಿಂಗ್ ಹೇಗಿತ್ತು? ಚೆನ್ನಾಗಿದೆ. ರಮೇಶ್ ಸರ್ ಡಿಫ್ರೆಂಟ್ ಟೈಪ್ ಮಾಡಿದ್ದಾರೆ, ಚೆನ್ನಾಗಿದೆ. ರಮೇಶ್ ಸರ್ದು ಆ್ಯಕ್ಟಿಂಗ್? ರಮೇಶ್ ಸರ್ದು ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಇಬ್ಬರು ಆ್ಯಕ್ಟಿಂಗ್ ಚೆನ್ನಾಗಿದೆ. ನಿಮ್ಗೆ ಏನು ಅನಿಸ್ತು ಸರ್? ಚೆನ್ನಾಗಿದೆ. ಇಷ್ಟ ಆಯ್ತಾ? ಓಕೆ, ಥ್ಯಾಂಕ್ ಯು ಸರ್. ವೆಯ್ಟ್ ಮಾಡ್ತಾ ಇದ್ವಿ, ತುಂಬ ಕಡೆ ಮೂವಿ ನೋಡ್ತಾ ಇರ್ಬೇಕು, ಗೂಸ್ ಬಂಪ್ಸ್ ಎಲ್ಲ ಬರ್ತಾ ಇತ್ತು. ವೆರಿ ನೈಸ್, ಎಸ್ಪೆಷಲಿ ಅದು ಡಿವೋಷನಲ್ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದಾಗ ತುಂಬ ಚೆನ್ನಾಗಿದೆ. ರಾಧಿಕಾ ಮೇಡಮ್ ಏನು ಮಾಡಿದ್ದಾರೆ? ಅಮೇಝಿಂಗ್. ಪ್ಯಾಟ್ ಟು ವೆಯ್ಟ್ ಮಾಡ್ತಾ ಇದ್ದೀವಿ, ಅದು ನೋಡ್ಬಿಟ್ಟು ಅಯ್ಯೋ ನೆಕ್ಸ್ಟ್ ಮತ್ತೆ ವೆಯ್ಟ್ ಮಾಡಬೇಕಲ್ಲ, ಆ ಥರ ಫೀಲ್ ಆಯಿತು. ಸಿನಿಮಾದಲ್ಲಿ ನಿಮಗೆ ಯಾರ ಪಾತ್ರ ತುಂಬ ಇಷ್ಟ ಆಯಿತು? ರಾಧಿಕಾ ವೆರಿ ನೈಸ್. ಚಿತ್ರ ಭಾಳ ಅದ್ಭುತವಾಗಿದೆ. ಆಪ್ತಮಿತ್ರ ನಂತರ ನಾನು ಇದನ್ನೇ ಭೈರದೇವಿ ನೋಡ್ತಾ ಇರೋದು. ಬಟ್ ಪಿಕ್ಚರ್ ಮಾತ್ರ ಫಸ್ಟ್ ಹಾಫ್ ಅಂತೂ ಎಕ್ಸಲೆಂಟು, ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ನಾನು ಪಾರ್ಟ್ 2ಗೆ ಕಾತರದಿಂದ ಕಾಯ್ತಾ ಇದ್ದೀನಿ. ಅದು ಯಾವಾಗ ಬರುತ್ತೋ ಆದಷ್ಟು ಬೇಗ ಬರಲಿ ಅಂತ ನಾನು ಈ ಒಂದು ನಿರ್ದೇಶಕರನ್ನು ಕೇಳ್ಕೊತಾ ಇದ್ದೀನಿ. ಪಿಕ್ಚರ್ ಅಂತೂ ಎಕ್ಸಲೆಂಟ್ ಎಕ್ಸಲೆಂಟ್. ರಾಧಿಕಾ ಮೇಡಮ್ ಆ್ಯಕ್ಟಿಂಗ್ ಹೇಗಿದೆ? ರಾಧಿಕಾ ಮೇಡಮ್ ಅಂತೂ ನಿಜವಾಗ್ಲೂ ದಯವಿಟ್ಟು ನಾನು ರಾಧಿಕಾ ಮೇಡಮ್ ಕೈಲಿ ನಂದು ವಿನಂತಿ, ಆದಷ್ಟು ಚಿತ್ರಗಳು ಭಾಳಷ್ಟು ಬೇಗ ಕೊಡ್ತಾ ಇರಿ ನೀವು. ಸುಮಾರು ಒಂದು 3 ವರ್ಷ 4 ವರ್ಷಕ್ಕೊಂದ್ಸಲ ಮೂವಿ ಕೊಡೋದು ಬೇಡಿ. ದಯವಿಟ್ಟು ಕನ್ನಡ ಪ್ರೇಕ್ಷಕರಿಗೆ ಒಂದು ವರ್ಷಕ್ಕೊಂದು ಸಿನಿಮಾ ಆದರೂ ಕೊಡಿ ಅಂತ ನಾನು ರಾಧಿಕಾ ಮೇಡಮ್ಗೆ ಪರ್ಸನಲಾಗಿ ಕೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಪಿಕ್ಚರ್ ಅಂತೂ ಎಕ್ಸಲೆಂಟ್ ಎಕ್ಸಲೆಂಟ್ ಎಕ್ಸಲೆಂಟ್. ಸರ್, ಲಾಸ್ಟ್ ಟೈಮು ಈವೆಂಟಲ್ಲಿ ರಾಧಿಕಾ ಮೇಡಮ್ ಈ ಸಿನಿಮಾ ಹಿಟ್ಟಾಗಿಲ್ಲ ಅಂದರೆ ನಾನು ಸಿನಿಮಾನೇ ಮಾಡಲ್ಲ ಅಂತ ಹೇಳಿದ್ರು. ಹೌದು. ಸೊ ಅದ್ರ ಬಗ್ಗೆ ಏನು ಅನಿಸುತ್ತೆ? ಇಲ್ಲ, ಅದ್ರ ಬಗ್ಗೆ ಹೇಳಬೇಕು ಅಂದರೆ ಈ ಪಿಕ್ಚರು ಖಂಡಿತವಾಗ್ಲೂ ಕರ್ನಾಟಕ ಜನತೆ 100ಕ್ಕೆ 100 ಒಪ್ಕೊಳ್ತಾರೆ ಅಂತ ನನಗೆ 100ಕ್ಕೆ 100 ಭರವಸೆ ಇದೆ. ಇನ್ನು ಮುಂದೆ ನಮ್ಮ ಈ ಕರ್ನಾಟಕದ ಜನತೆಯ ಒಂದು ಎಲ್ಲ ಪ್ರೇಕ್ಷಕರಲ್ಲಿ ಅವ್ರು ಏನು ಹೇಳಿದ್ರು ಲಾಸ್ಟ್ ಟೈಮ್ ಪಿಕ್ಚರ್ ಫೇಲ್ ಆದರೆ ಮಾಡಲ್ಲ ಅಂತ, ಖಂಡಿತವಾಗ್ಲೂ ಈಗ ಮಾಡೇ ಮಾಡ್ತಾರೆ ಅಂತ ನನಗೊಂದು ಭರವಸೆ ಇದೆ. ಥ್ಯಾಂಕ್ ಯು ಸರ್. ಸಖತ್ತಾಗಿದೆ. ಮನಸ್ಸು ಮಾಡಿದ್ರೆ ನಾನು ಮಂತ್ರಶಕ್ತಿಯಿಂದ ಈ ಮೂವಿನ ಗೆಲ್ಲಿಸ್ಬಲ್ಲೆ. ಹಾಗಲ್ಲ, ಜನಗಳೇ ಬಂದು ಸಿನಿಮಾ ನೋಡಿ ಗೆಲ್ಲಿಸ್ಬೇಕು. ತುಂಬ ಅದ್ಭುತವಾದ ಸಿನಿಮಾ. ಈ ಬೇರೆ ಭಾಷೆ ಸಿನಿಮಾಗಳನ್ನ ತುಂಬ ದಿನಗಟ್ಟಲೆಗಳು ಹಾಕೊಂಡು ಇದು ಮಾಡೋದ್ರಿಂದ ನಮ್ಮ ಕನ್ನಡ ಸಿನಿಮಾಗಳು ಎಷ್ಟೋ ದಿನ ಆಯಿತು ಆರ್ ಸಿನಿಮಾ